ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನೋಡಿ ಸ್ನೇಹಿತರೆ, ಕರ್ನಾಟಕ ರಾಜ್ಯದಲ್ಲಿ ಅರ್ಜಿಯನ್ನ ಕರೆದಿದ್ದಾರೆ. ಸುಮಾರು ಈ ಒಂದು ಪೋಸ್ಟ್ಗಳಿಗೆ ಅರ್ಜಿ ಸಲ್ಲಿಸಿದ್ರೆ ಸುಮಾರು 40,000 ತನಕ ನಿಮಗೆ ಪ್ರತಿ ತಿಂಗಳಿಗೆ ಸ್ಯಾಲರಿ ಕೊಡ್ತಾರೆ. ಇನ್ನು ಹಿಂದ್ಗಡೆ ಕಾಣಿಸ್ತಾ ಇರಬಹುದು. ಇದಕ್ಕೆ ಅರ್ಜಿ ಸಲ್ಲಿಸಿ ಆಯ್ಕೆ ಆದ್ರೆ ಸುಮಾರು ನಿಮಗೆ 40,000 ತನಕ ಸಂಬಳ ಇರತ್ತೆ. ಪ್ರತಿ ತಿಂಗಳಿಗೆ ಸ್ಯಾಲರಿ ನಿಮ್ಗೆ ವರ್ಷಕ್ಕೆ ಇಷ್ಟು ಕೊಡೋದಲ್ಲ, ಪ್ರತಿ ತಿಂಗಳ ನಿಮ್ಗೆ ಸ್ಯಾಲರಿ ಕೊಡ್ತಾರೆ. ಇದಕ್ಕೆ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರತ್ತೆ. ಅದೇ ಯಾವೊಂದು ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರತ್ತೆ ಅದನ್ನ ತಿಳಿಸ್ಕೊಡ್ತಾನೆ. ಮತ್ತು ವಯೋಮಿತಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಬರ್ಬೇಕಂದ್ರೆ ನಿಮಗೆ 21ರಿಂದ 35 ವರ್ಷ ತನಕ ಅವಕಾಶ ಕೊಟ್ಟಿದ್ದಾರೆ. ಕಾನೂನಿಗೆ ಬದ್ಧವಾಗಿ ನಿಮಗೆ 21ರಿಂದ 35 ವರ್ಷ ತನಕ ಅವಕಾಶ ಕೊಟ್ಟಿದ್ದಾರೆ. ಅದ ನಂತರ 18 ವರ್ಷ ಕೇಳಬಹುದು ತುಂಬಾ ಜನ ವಿದ್ಯಾರ್ಥಿಗಳು. ನೋಡಿ, ಕೆಲವೊಂದು ಇಲಾಖೆಯಲ್ಲಿ ಒಂದೊಂದು ರೀತಿಯಲ್ಲಿ ಕೊಟ್ಟಿರ್ತಾರೆ. ಆ ಒಂದು ನೇಮಕಾತಿ ಇಲಾಖೆಗೆ ಸಂಬಂಧಪಟ್ಟಂತೆ ಇರೋದ್ರಿಂದ ಆ ಒಂದು ನೇಮಕಾತಿಯಲ್ಲಿ ಅವರು ಎಷ್ಟು ಅನುಭವ ಇರಬೇಕು, ಯಾವ ರೀತಿಯಾಗಿ ಏನು ಅಂತಂತ ಅವ್ರಿಗೆ ಬಿಟ್ಟಿರತ್ತೆ. ಆ ಒಂದು ನೇಮಕಾತಿ ಪ್ರಕಾರ ಆಯ್ಕೆ ಮಾಡ್ತಾರೆ. ಈಗ ಕರೆದಿರೋದು ನಮ್ಮ ಒಂದು ಕರ್ನಾಟಕ ಸೈನಿಕ ಶಾಲೆಗಳಲ್ಲಿ ಅರ್ಜಿ ಕರೆದಿದ್ದಾರೆ. ಸೈನಿಕ ಶಾಲೆಗಳಲ್ಲಿ ಅರ್ಜಿ ಕರೆದಿದ್ದಾರೆ ಅಂದ್ಮೇಲೆ ಇದ್ರ ಬಗ್ಗೆ ತಿಳಿಸ್ಕೊಡ್ತಾ ಇರೋದು. ನೋಡಿ, ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿ ಇಲ್ಲ ಅಂತಲ್ಲ, ಕೆಲವೊಂದು ರೂಲ್ಸ್ ಇರ್ತವೆ, ಕೆಲವೊಂದು ಕಂಡೀಷನ್ ಇರ್ತವೆ. ಎಲ್ಲ ಕಂಡೀಷನ್ ತಿಳ್ಕೊಂಡು ಆಮೇಲೆ ಅರ್ಜಿ ಸಲ್ಲಿಸಿದ್ರೆ ತುಂಬಾ ಒಳ್ಳೆಯದು. ಅಥವಾ ಕಂಡೀಷನ್ ಗೊತ್ತಿಲ್ಲಪ್ಪ ಅಂದ್ರೆ, ಈಗ ಉದಾಹರಣೆಗೆ ಅರ್ಜಿ ಕರೆದಿದ್ದಾರೆ ಅಂತ ತಿಳ್ಕೊಳ್ಳಿ. ಡೈರೆಕ್ಟ್ ಹೆಸರು ಕೇಳಿದ ತಕ್ಷಣ ಅರ್ಜಿ ಕರೆದಿದ್ದಾರೆ ಅಂದ್ಮೇಲೆ ನೀವು ಹೋಗಿ ಆನ್ಲೈನ್ ಕೇಂದ್ರದಲ್ಲಿ ಕೇಳ್ತೀರಾ, ಆದ್ರೆ ಅರ್ಜಿ ಕರೆದಿರಲ್ಲ. ಯಾಕಂದ್ರೆ ಕೆಲವೊಂದು ಪೋಸ್ಟ್ಗಳಿಗೆ ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸೋದಿರತ್ತೆ, ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸೋದಿರತ್ತೆ, ಕೆಲವೊಂದ್ ಸರಿ ಇಮೇಲ್ ಮೂಲಕ ಅರ್ಜಿ ಸಲ್ಲಿಸೋದಿರತ್ತೆ, ಇನ್ನು ಕೆಲವೊಂದ್ ಸರಿ ಡೈರೆಕ್ಟ್ ಆಗಿ ನೇರವಾಗಿ ಸಂದರ್ಶನ ಪಡ್ಕೋದ್ರಿಂದ ಹುದ್ದೆಗಳು ಸಿಗ್ತಾ ಇರತ್ತೆ. ಇದನ್ನೆಲ್ಲ ತಿಳ್ಕೊಳ್ಳೋದೆ ಡೈರೆಕ್ಟ್ ಆಗಿ ಆನ್ಲೈನ್ ಅಲ್ಲಿ ಮಾತ್ರ ಹೋಗ್ತಾರ, ತಿಳ್ಕೊತಾರ, ಮುಗಿತವ್ರು ಕರೆದಿಲ್ಲ ಅಂತಾರೆ, ಮತ್ತೆ ಬರ್ತೀರಾ. ಇದ್ರ ಬಗ್ಗೆನೇ ತಿಳ್ಕೊಂಡು ಆಮೇಲೆ ಅರ್ಜಿ ಸಲ್ಲಿಸಿದ್ರೆ ತುಂಬಾ ಒಳ್ಳೆಯದು. ಈ ಕೂಡ ಹಾಗೆ ಮಾಡಿ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳಿ, ಅದ ನಂತರ ಅರ್ಜಿ ಸಲ್ಲಿಸಿ. ಇದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಕೊನೆ ತನಕ ನೋಡಿ. ಮತ್ತೆ ಈ ಒಂದು ಪ್ರಶಾಂತ್ ಅಕಾಡೆಮಿ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ಈ ಒಂದು ನೋಟಿಸ್ ರಿಲೀಸ್ ಮಾಡಿದಂತ ದಿನಾಂಕ 16ನೇ ತಾರೀಕು ನೋಟಿಸ್ ರಿಲೀಸ್ ಮಾಡಿದ್ದಾರೆ. ಈ ಒಂದು ಕರ್ನಾಟಕ ಸೈನಿಕ್ ಸ್ಕೂಲ್ನಿಂದ 16ನೇ ತಾರೀಕು ನೋಟಿಸ್ ಕೂಡ ರಿಲೀಸ್ ಮಾಡಿದ್ದಾರೆ. ವಿದ್ಯಾರ್ಥಿಗಳು ಈ ಒಂದು ದಿನಾಂಕದಿಂದ ಅರ್ಜಿಗಳು ಪ್ರಾರಂಭ ಆಗಿರತ್ತೆ. ಮತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 25 ಜುಲೈ. ಈ ಒಂದು ಜುಲೈ 25ನೇ ತಾರೀಕು ಕೊನೆಯ ದಿನಾಂಕ ಆಗಿರತ್ತೆ. ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಈ ಒಂದು ದಿನಾಂಕ ಒಳಗಾಗಿ ಅರ್ಜಿ ಸಲ್ಲಿಸಿ. ಅದು ಕೂಡ ಆನ್ಲೈನ್ ಅಲ್ಲಿ ಇರತ್ತೆ, ಅಪ್ಲೈನ್ ಅಲ್ಲಿ ಇರತ್ತೆ. ತಿಳ್ಕೊಳ್ಳಿ, ಇದು ಆಫ್ಲೈನ್ ಇರೋದ್ರಿಂದ ಒಂದು ಫಾರ್ಮ್ ಇರತ್ತೆ. ಆ ಒಂದು ಫಾರ್ಮ್ ಅನ್ನ ತುಂಬಿಕೊಂಡು ಅಪ್ಲಿಕೇಶನ್ ಹಾಕಬೇಕು. ಈ ಒಂದು ಸೈನಿಕ್ ಸ್ಕೂಲ್ ನಲ್ಲಿ ಯಾವ ಒಂದು ಪೋಸ್ಟಿಗೆ ಅರ್ಜಿ ಕರೆದಿದ್ದಾರೆ ಈಗಾಗಲೇ ಕೆಲವರು ಗೊತ್ತಾಗಿರತ್ತೆ, ಇನ್ನು ಕೆಲವರು ಗೊತ್ತಾಗೋದಿಲ್ಲ. ಸ್ಕೂಲ್ ನಲ್ಲಿ ಯಾವ ಪೋಸ್ಟ್ ಅರ್ಜಿ ಕರೀತಾರೆ? ಶಿಕ್ಷಕರು. ಆ ಶಿಕ್ಷಕರ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ಇದಕ್ಕೆ ಅಪ್ಲಿಕೇಶನ್ ಹಾಕಬೇಕು. ಅದೇ ಯಾವ ಒಂದು ಶಿಕ್ಷಕರಂತ ಕೆಲವು ಜನ ಗೊತ್ತಿರೋದಲ್ಲ. TGT ಹಿಂದಿ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ಹಿಂದಿ ವಿಷಯದಲ್ಲಿ ಈ ಒಂದು TGT ಪೋಸ್ಟ್ಗೆ ಅರ್ಜಿ ಕರೆದಿರುವಂತದ್ದು. ಇದಕ್ಕೆ ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಅದೇ ರೀತಿಯಾಗಿ ನಿಮ್ಮ ಒಂದು ಕ್ವಾಲಿಫಿಕೇಶನ್ ಏನಾಗಿರ್ಬೇಕು ಅಂದ್ರೆ ಎಜುಕೇಶನ್ ಏನಾಗಿರ್ಬೇಕು, ಪೋಸ್ಟ್ ಗ್ರಾಜುಯೇಟ್ ಕಂಪ್ಲೀಟ್ ಮಾಡಿದವರು ಹಿಂದಿ ಫಾರ್ಮೇಟದಲ್ಲಿ ಕಂಪ್ಲೀಟ್ ಆದಂತ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿ. ಯೂನಿವರ್ಸಿಟಿಗಳಿಂದ ಎಲ್ಲ ಈ ಒಂದು ಅರ್ಜಿ ಸಲ್ಲಿಸುವಂತ ವಿದ್ಯಾರ್ಥಿಗಳು 50% ತೆಗೆದುಕೊಂಡು ಪಾಸ್ ಆಗಿರ್ಬೇಕಾಗತ್ತೆ. ಅಥವಾ ಬ್ಯಾಚುಲರ್ ಆಫ್ ಎಜುಕೇಶನ್ BEd ಕಂಪ್ಲೀಟ್ ಮಾಡಿದವರು ಅರ್ಜಿ ಸಲ್ಲಿಸಿ. ಅದೇ ರೀತಿಯಾಗಿ ನಿಮ್ಮ ಒಂದು ಆದ ಪಾಸ್ ಆಗಲಿಲ್ಲಪ್ಪ ಅಂದ್ರೆ 4 ವರ್ಷದ ಡಿಗ್ರಿ ಪಾಸ್ ಆಗಿರ್ಬೇಕು. ಅಂದ್ರೆ ಸುಮಾರು 2 ವರ್ಷ 3 ವರ್ಷ ಆಯ್ತು ಬಂತು, 4 ವರ್ಷ ಡಿಗ್ರಿ ಮಾಡಿದ್ದಾರೆ. ಈಗ ಮೊದಲಿಗೆ 3 ವರ್ಷ ಡಿಗ್ರಿ ಇರ್ತಾ ಇತ್ತು. ಆದ್ರೆ ಕೆಲವೊಂದು ಯೂನಿವರ್ಸಿಟಿಗಳಲ್ಲಿ ಬರೀ 3 ವರ್ಷ ಮಾಡಿದ್ದಾರೆ, ಕೆಲವೊಂದು ಯೂನಿವರ್ಸಿಟಿಗಳಲ್ಲಿ 4 ವರ್ಷ ಮಾಡಿದ್ದಾರೆ. ಆದ್ರೆ ಈಗ ಅವ್ರು ಕೊಟ್ಟಿರುವಂತ ಮಾಹಿತಿ 4 ವರ್ಷದ ಡಿಗ್ರಿ ಪಾಸ್ ಆಗಿರ್ಬೇಕು. BA ಅಥವಾ ಎಡ್ ಕಂಪ್ಲೀಟ್ ಮಾಡಿದವರು, BEd ಕಂಪ್ಲೀಟ್ ಮಾಡಿದಂತ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಹಿಂದಿ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಪಾಸ್ ಆಗಿರ್ಬೇಕಾಗತ್ತೆ. ಅಥವಾ ಕೊಟ್ಟಿಲ್ಲ ಅಂಡ್ ಕೊಟ್ಟಿದ್ದಾರೆ, ಅದ್ರ ಜೊತೆಯಲ್ಲೇ ನೀವು ಪಾಸ್ ಆಗಿರ್ಬೇಕಾಗತ್ತೆ. ಸ್ಟೇಟು, CTET, TET ಈ ರೀತಿಯಾಗಿ ಕ್ವಾಲಿಫೈಡ್ ಆಗಿರ್ಬೇಕಾಗತ್ತೆ. ಇನ್ನು ವಯೋಮಿತಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತಾಡಕ್ ಬಂದ್ರೆ 21ರಿಂದ 35 ವರ್ಷ ಇದು ಮಿನಿಮಮ್ ನಿಮಗೆ ಕೇಳಕ್ಕೆ ಇರ್ತಾರೆ. ಎಲ್ಲ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಂದ್ರೆ ವಯೋಮಿತಿ ಇರಲೇಬೇಕು. ವಯೋಮಿತಿ ಮೇಲೆನೆ ಅರ್ಜಿ ಸಲ್ಲಿಸ್ತಾರೆ. ನೋಡಿ, ಈಗ ಜಾಬ್ ಪಡಿಬೇಕಂದ್ರೆ ನಿಮಗೆ ಇಷ್ಟು ವಯೋಮಿತಿ ಅಷ್ಟು ವಯೋಮಿತಿ ಅಂತ ಹೇಳಿ ಕೊಡ್ತಾರೆ. ರೂಲ್ಸ್ ಪ್ರಕಾರ ಕೊಡ್ಲೇಬೇಕು ಮತ್ತು ಅಷ್ಟು ರೂಲ್ಸ್ ಇರಲೇಬೇಕಾಗತ್ತೆ. ಆದ್ರೆ ಈ ಒಂದು ರಾಜಕಾರಣಿಗಳು 10ನೇ ಫೇಲ್ ಆದವರು, ಸೆಕೆಂಡ್ PUC ಫೇಲ್ ಆದವರು, ಪದವಿ ಫೇಲ್ ಆದವರು, ಇಂಥವ್ರನ್ನ ಆಯ್ಕೆ ಮಾಡ್ತೀವಲ್ಲ, ಅದು ನಾವು ಬರೇ ಈ ರೀತಿಯಾಗಿ ಶಿಕ್ಷಕರಾಗೋ ಸಲುವಾಗಿ ಇಷ್ಟು ಕ್ವಾಲಿಫೈಡ್ ಕೇಳಿರ್ತಾರೆ. ಡಿಗ್ರಿ ಆಗಿರ್ಬೇಕು, ಡಬಲ್ ಡಿಗ್ರಿ ಪಾಸ್ ಆಗಿರ್ಬೇಕು, ಇಷ್ಟ ಆಗಿರ್ಬೇಕಂದ್ಮೇಲೆ ಈಗ ನಮ್ಮ ಕರ್ನಾಟಕ ರಾಜ್ಯನೇ ಆಳೋರು 10ನೇ ಪಾಸ್ ಆದವರು, 10ನೇ ಫೇಲ್ ಆದವರು, SSLC ಫೇಲ್ ಆದವರು, ಈ ರೀತಿಯಾಗಿ ಇದ್ದಂಥವ್ರೆ ನಮ್ಮ ಕರ್ನಾಟಕನ ಆಳ್ತಿರ್ತಾರೆ. IAS ಅಧಿಕಾರಿಗಳಿಗೆ, ಅದರ ನಂತರ DC ಅವರಿಗೆ, IPS ಇಂಥವ್ರನ್ನ ಆಳ್ತಿರ್ತಾರೆ. ಇದು ನಮ್ಮ ದುರ್ದೈವ. ಯಾಕಂದ್ರೆ ಅವರಿಗೆ ಸರಿಯಾಗಿ ಏಜ್ ಲಿಮಿಟ್ ಇಲ್ಲ, ಅವರಿಗೆ ಸರಿಯಾಗಿ ಎಜುಕೇಶನ್ ಇಲ್ಲ, ಕ್ವಾಲಿಫೈಡ್ ಕೇಳಿಲ್ಲ, ಅದರ ನಂತರ ರೂಲ್ಸ್ಗಳು ಇಟ್ಟಿಲ್ಲ. ಡೈರೆಕ್ಟ್ ಆಗಿ ಒಂದು ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಅದರ ನಂತರ ರಾಜ್ಯ ಈ ರೀತಿಯಾಗಿ
ಲೋಕಸಭಾ ಚುನಾವಣೆ, ರಾಜ್ಯಸಭಾ ಚುನಾವಣೆ ಆಯ್ಕೆ ಮಾಡ್ಕೊಂಡು ಈ ರೀತಿಯಾಗಿ ಆಯ್ಕೆ ಮಾಡ್ತಾರಲ್ಲ, ಅದೇ ಒಂದು ಕಾರಣಕ್ಕಾಗಿ ಅವ್ರಿಗೆ ಸೊಕ್ ಬಂದ ತಕ್ಷಣ ಮುಗೀತು. ಈಗ ನೋಡ್ತಾ ಇದ್ದಾರೆ ಯಾವ ರೀತಿಯಾಗಿ ಆಗ್ತಾ ಇದೆ ಅಂತ ಹೇಳಿ. ನೀವು ಏನಾದ್ರು ಆಫ್ಲೈನ್ ಮೂಡ್ ಇರೋದ್ರಿಂದ ಒಂದು ಫಾರ್ಮ್ ಸಿಗತ್ತೆ, ಅಪ್ಲಿಕೇಶನ್ ಹಾಕುವಂತ ಫಾರ್ಮ್. ಆ ಒಂದು ಫಾರ್ಮ್ ಇದೊಂದು ವೆಬ್ಸೈಟ್ದಲ್ಲಿ ಅಪ್ಲಿಕೇಶನ್ ಫಾರ್ಮ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕು. ಆ ಒಂದು ಫಾರ್ಮೇಟು ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ಅದೇ ರೀತಿಯಾಗಿ ಇನ್ನೊಂದು ಹೇಳ್ಬೇಕು ನಿಮಗೆ, ಎಷ್ಟು ಸ್ಯಾಲ್ರಿ ಕೊಡ್ತಾರೆ ನೋಡಿ. ಇದು ಯಾವುದೇ ರೀತಿ ನಾನು ನಿಮಗೆ ಒಳಪುರ ಅಂತ ತಿಳಿಸ್ಕೊಡ್ತಾ ಇಲ್ಲ. 40,000 ತನಕ ಸ್ಯಾಲ್ರಿ ಆಗಿರತ್ತೆ ಪರ್ ಮಂತ್. ನಿಮಗೆ 40,000 ತನಕ ಸ್ಯಾಲ್ರಿ ಕೊಡ್ತಾರೆ. ಇಲ್ಲ ಅನುಭವ ಅಂತೂ ಕೇಳಿಲ್ಲ, ನನಗೊಂದು ಮಟ್ಟಿಗೆ ಎಕ್ಸ್ಪೀರಿಯನ್ಸು ನಿಮ್ಮೊಂದು ಇಂಗ್ಲಿಷ್ ಮೀಡಿಯಂದಲ್ಲಿ ಈ ರೀತಿಯಾಗಿ ಕೇಳಿದ್ದಾರೆ ಅವರು. ಗೇಮ್ಸು, ಸ್ಪೋರ್ಟ್ಸು ಈ ರೀತಿಯಾಗಿ ಇದ್ದಂಥ ವಿದ್ಯಾರ್ಥಿಗಳು. ಅದ ನಂತರ ಅರ್ಜಿ ಶುಲ್ಕ ಕೂಡ ಇಟ್ಟಿದ್ದಾರೆ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ. ಯಾವೊಂದು ವಿದ್ಯಾರ್ಥಿಗಳಿಗೆ ಅರ್ಜಿ ಶುಲ್ಕ ಇರತ್ತೆ, SC/ST ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ 350 ರೂಪಾಯಿ ತನ ಇರತ್ತೆ. ಇನ್ನು ಉಳಿದಂತ OBC ಅಭ್ಯರ್ಥಿಗಳಿಗೆ ಅದೇ ರೀತಿಯಾಗಿ ನಿಮ್ಮೊಂದು ಯುವ ಅಭ್ಯರ್ಥಿಗಳಿಗೆ 500 ರೂಪಾಯಿ ತನ ಅರ್ಜಿ ಶುಲ್ಕ ಪಾವತಿ ಮಾಡಬೇಕು. ಮತ್ತೆ ಜನರಲ್ ಕ್ಲಾಸ್ದವ್ರು ಕೂಡ ಅಷ್ಟೇ ಇರತ್ತೆ. ಅದ ನಂತರ GST ಅಂತೇಳಿ 26 ರೂಪಾಯಿ ತನ ಇಟ್ಟಿರ್ತಾರೆ, ಅದನ್ನ ನೀವು ಕಟ್ಟಬೇಕಾಗತ್ತೆ. ಇನ್ನು ಎಕ್ಸಾಮ್ ಟೆಸ್ಟ್ ಯಾವ ರೀತಿಯಾಗಿ ಇರತ್ತೆ ಅದನ್ನ ಕೊಟ್ಟಿದ್ದಾರೆ, ಯಾವುದು ಏನು ಅಂತೇಳಿ. ಒಂದು ರಿಟರ್ನ್ ಎಕ್ಸಾಮ್ ಇರತ್ತೆ, ಅದ ನಂತರ ಸ್ಕಿಲ್ ಟೆಸ್ಟ್ ಒಂದಿರತ್ತೆ. ಅದ್ರ ಹತ್ರ ನಿಮಗೆ ಇಂಟರ್ವ್ಯೂ ನಡೆಸ್ತಾರೆ ಮತ್ತು ಡಾಕ್ಯುಮೆಂಟ್ಸ್ ಪರಿಶೀಲನೆ ನಡೆಸ್ತಾರೆ. ಅದ ನಂತರ ಇನ್ನೂ ಹಲವಾರು ಪ್ರಕ್ರಿಯೆಯಲ್ಲಿ ಆಯ್ಕೆ ಮಾಡ್ತಾರೆ. ಇಷ್ಟು ನಿಮಗೆ ಹುದ್ದೆ ಬಗ್ಗೆ ಮಾಹಿತಿ ಅರ್ಥ ಆಯ್ತು. ಇನ್ನು ಇದು ಫಾರ್ಮ್ ಇರತ್ತೆ, ಈ ಒಂದು ಫಾರ್ಮ್ ನ ತುಂಬ್ಕೋಬೇಕಾಗತ್ತೆ. TGT ಹಿಂದಿ ಅಂತೇಳಿ ಈ ಒಂದು ಹಿಂದಿ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಒಂದು ಫಾರ್ಮ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನಮ್ಮೊಂದು ಟೆಲಿಗ್ರಾಮ್ ಸಿಗತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಕೆಲವು ಜನ ನನಗೆ ಕಮೆಂಟ್ ನ ತಿಳಿಸ್ತಾ ಇರ್ತಾರೆ, ಸರ್ ಫಾರ್ಮ್ ಕಳಿಸ್ಕೊಡಿ ಅಂತ ಹೇಳಿ. ನೋಡಿ, ಯೂಟ್ಯೂಬ್ ಅನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಯಾವುದೇ ಲಿಂಕ್ ಅನ್ನ ಅಪ್ಲೋಡ್ ಮಾಡಕ್ ಬರಲ್ಲ, PDF ಫಾರ್ಮ್ ಕಳ್ಸಕ್ ಬರಲ್ಲ, ತುಂಬಾ ತೊಂದರೆ ಆಗತ್ತೆ. ದಯವಿಟ್ಟು ಆ ರೀತಿ ಏನಾದ್ರು ಫಾರ್ಮ್ ಬೇಕಾಗಿತ್ತಪ್ಪ ಅಂದ್ರೆ ನನಗೆ ಡೈರೆಕ್ಟ್ ಆಗಿ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿ, ಸರ್ ಇದರದ್ದು ಫಾರ್ಮ್ ಅನ್ನ ಕಳಿಸ್ಕೊಡಿ ಅಂತ ಹೇಳಿ. ಕೆಲವು ಜನ ಸರ್ ಫಾರ್ಮ್ ಕಳಿಸ್ಕೊಡಿ ಅಂದ್ರೆ ನನಗೆ ಯಾವೊಂದು ಪೋಸ್ಟ್ ಅದರ ಬಗ್ಗೆ ಏನು ಗೊತ್ತೇ ಇರೋದಲ್ಲ. ಕೆಲವು ಜನ ಆ ರೀತಿಯಾಗಿ ಡೈರೆಕ್ಟ್ ಆಗಿ ಮೆಸೇಜ್ ಮಾಡ್ತಾರೆ, ಅದೇ ಮಾಡಕ್ ಹೋಗ್ಬೇಡಿ. ಹೆಸರನ್ನ ಹಾಕಿ ಆ ಒಂದು ಸಂಸ್ಥೆ, ಪೋಸ್ಟ್ ಹಾಕಿ, ಅದರ ನಂತರ ಸರ್ ಇದರದ್ದು ಅಪ್ಲಿಕೇಶನ್ ಲಿಂಕ್ ಅಥವಾ ಲಿಂಕ್ ಫಾರ್ಮ್ ಅನ್ನ ಕಳಿಸ್ಕೊಡಿ ಅಂದ್ರೆ ನಾನು ನಿಮಗೆ ಡೈರೆಕ್ಟ್ ಆಗಿ ಲಿಂಕ್ ಅನ್ನ ಸೇಂಡ್ ಮಾಡ್ತೀನಿ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಫಾರ್ಮ್ ಓಪನ್ ಆಗುತ್ತೆ, ಅದನ್ನ ಡೌನ್ಲೋಡ್ ಮಾಡ್ಕೊಂಡು ತೆಗಿಬಹುದು ಅಪ್ಲಿಕೇಶನ್ ಹಾಕಿ. ಇದು ಒಂದು ಕಡೆ. ಆದ್ರೆ ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಮೆಸೇಜ್ ಮಾಡಬಹುದು. ನಿಮಗೋಸ್ಕರ ಚಾಟ್ ಅಂತ ಹೇಳಿ ಒಂದು ಗ್ರೂಪ್ ಅನ್ನ ಮಾಡಿದ್ದೇವೆ. ಆ ಒಂದು ಗ್ರೂಪ್ ನಲ್ಲಿ ನಿಮ್ಮ ಏನಾದರೂ ಡೌಟ್ ಇದ್ರೆ ಕಮೆಂಟ್ ನಲ್ಲಿ ಅದರ ಬಗ್ಗೆ ಡಿಸ್ಕಸ್ ಮಾಡಬಹುದು. ಇದು ನಿಮ್ಗೆ ಗೊತ್ತಿರುವಂತದ್ದು ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕು, ಏನೆಲ್ಲ ತುಂಬಬೇಕಂತ ಹೇಳಿ ಇದನ್ನೆಲ್ಲ ತುಂಬ್ಕೋಬೇಕಾಗತ್ತೆ. ನಾನು ನಿಮಗೆಲ್ಲ ಹೇಳ್ಕೊತ ಕೂತ್ರೆ ತುಂಬಾ ಟೈಮ್ ಬೇಕಾಗತ್ತೆ. ಅದೇ ಒಂದು ಕಾರಣಕ್ಕಾಗಿ ಸೈನಿಕ್ ಸ್ಕೂಲು ಕೊಡಗಿನಲ್ಲಿ ಅರ್ಜಿ ಕರೆದಿದ್ದಾರೆ. ಈ ಒಂದು ಕೊಡಗಿನಲ್ಲಿ ಅಪ್ಲಿಕೇಶನ್ ಹಾಕಬೇಕು, ಕೊಡಗಿನಲ್ಲಿ ಅರ್ಜಿ ಸಲ್ಲಿಸಿ. ಇನ್ನು ಅರ್ಜಿ ಸಲ್ಲಿಸುವಂತದ್ದು ವಿಳಾಸ ನೋಡಿ, ಎಲ್ಲಿ ಅರ್ಜಿ ಸಲ್ಲಿಸ್ಬೇಕಂತ ಹೇಳಿ. ಇದು ಪ್ರಾಂಶುಪಾಲ್ ಅವರು, ಸೈನಿಕ್ ಶಾಲೆ, ಕೊಡಗು, ಕರ್ನಾಟಕ. ಇಲ್ಲಿಗೆ ಅಪ್ಲಿಕೇಶನ್ ಹಾಕ್ಬೇಕಾಗತ್ತೆ. 25ನೇ ತಾರೀಕು ಕೊನೆಯ ದಿನಾಂಕ ಆಗಿರತ್ತೆ. ಆಫ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಬೇಕು.